ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನದಲ್ಲಿ ನಿಗೂಢವಾಗಿ ಮಹಿಳೆ ನಾಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೇಲೂರು ಪೊಲೀಸರ ವಿರುದ್ಧ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸುವುದಕ್ಕೆ ಮುಂದಾಗಿದ್ದಾರೆ. ಹಾಸನ ಎಸ್ಪಿ ಎದುರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಂಬಂಧಿಕರು ದೂರು ದಾಖಲಿಸುವುದಕ್ಕೆ ಪೊಲೀಸರ ನಿರ್ಲಕ್ಷ್ಯದ ಆರೋಪ ಇದೀಗ ವ್ಯಕ್ತವಾಗ್ತಾ ಇರುವಂಥದ್ದು. ನಾಪತ್ತೆ ಬಗ್ಗೆ ನಿನ್ನೆ ಬೆಳಗ್ಗೆಯೇ ದೂರು ಕೊಡೋದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ವಿ, ಆದರೆ ಈ ಸ್ಟೇಷನ್ ಅಲ್ಲ ಆ ಸ್ಟೇಷನ್, ಇದು ನಮ್ಮ ಲಿಮಿಟ್ಗೆ ಬರಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಅಲ್ಲಿ ಇಲ್ಲಿ ಓಡಾಡಿಸ್ಬಿಟ್ರು ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕುಟುಂಬಸ್ಥರು. ನಿನ್ನೆ ಇಡೀ ದಿನ ಪೊಲೀಸರಿಗೆ ದೂರು ನೀಡೋದಕ್ಕೆ ಪ್ರಯತ್ನ ಪಟ್ಟರು, ಆದರೆ ಪೊಲೀಸರು ನಮಗೆ ಸಹಕಾರ ನೀಡಲಿಲ್ಲ ಅಂತ ಈಗ ಪೊಲೀಸರ ವಿರುದ್ಧ ಅತ್ಯಂತ ದೊಡ್ಡ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಅರೇಹಳ್ಳಿ ಮತ್ತು ಬೇಲೂರು ಪೊಲೀಸರ ನಿರ್ಲಕ್ಷ್ಯಕ್ಕೆ ಈಗ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನಿನ್ನೆಯೇ ದೂರು ದಾಖಲಿಸಿಕೊಂಡು ಕಾರ್ಯಾಚರಣೆಯನ್ನು ಆರಂಭ ಮಾಡಬಹುದಾಗಿತ್ತು. ಪೊಲೀಸರು ಈ ವ್ಯವಸ್ಥೆಯಿಂದ ಹೊರಬರಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಾಏಕಿ ಓರ್ವ ಮಹಿಳೆ ನಾಪತ್ತೆಯಾಗಿದ್ದಾರೆ. ಅವರ ಆಧಾರ್ ಕಾರ್ಡ್ ಎಲ್ಲೋ ಒಂದು ಕಡೆ ಸಿಗುತ್ತೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬಹುದಾಗಿತ್ತು. ಆದರೆ ಈ ಸ್ಟೇಷನು ನಮ್ಮ ಲಿಮಿಟ್ಗೆ ಬರಲ್ಲ, ಅಲ್ಲಿ ಹೋಗಬೇಡಿ, ಇಲ್ಲಿ ಬನ್ನಿ ಅಂತ ಹೇಳಿ ಈ ರೀತಿ ಗೊಂದಲದ ವಾತಾವರಣ ಮಾಡಿ ಕಾರ್ಯಾಚರಣೆಯನ್ನು ನಿನ್ನೆನೇ ಆರಂಭ ಮಾಡಬಹುದಾಗಿತ್ತು. ಆದರೆ ಬಹಳಷ್ಟು ನಿರ್ಲಕ್ಷ್ಯವನ್ನು ವಹಿಸಿದ್ರು ಅಂತ ಹೇಳಿ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಸ್ಪಿಯ ಎದುರು. ಇನ್ನು ಮಹಿಳೆಯರ ಸಂಬಂಧಿಕರಿಗೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸುವುದಾಗಿ ಎಸ್ಪಿ ಶುಭಾನ್ವಿತಾ ಇದೀಗ ಭರವಸೆಯನ್ನು ಕೊಟ್ಟಿದ್ದಾರೆ. ನಿರ್ಲಕ್ಷ್ಯ ವಹಿಸಿದವರ ವಿರುದ್ಧ ಎಸ್ಪಿ ಕ್ರಮದ ಭರವಸೆಯನ್ನು ಕೊಟ್ಟಿದ್ದಾರೆ. ಹೌದು, ಈ ರೀತಿ ಮಾಡಬಾರ್ದಿತ್ತು, ನಿರ್ಲಕ್ಷ್ಯವನ್ನು ವಹಿಸಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಒಂದು ಕಡೆ ಎಸ್ಪಿ ಆದಂತಹ ಶುಭಾನ್ವಿತಾ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಮದುವೆಗೆ ಅಂತ ಹೇಳಿ ಹೊರಬಂದಂತಹ ಮಹಿಳೆ ನಾಪತ್ತೆಯಾಗಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದಷ್ಟು ಬಟ್ಟೆಗಳು ಆಗಿರ್ಬೋದು, ಅವರ ವ್ಯಾನಿಟಿ ಬ್ಯಾಗ್ ಆಗಿರ್ಬೋದು, ಒಂದು ಕಲ್ಕೆರೆಯ ಪಕ್ಕದಲ್ಲಿ ಸಿಗುತ್ತೆ. ಜೊತೆಗೆ ಆಧಾರ್ ಕಾರ್ಡ್ ಕೂಡ ರಸ್ತೆಯಲ್ಲಿ ಬರುತ್ತೆ. ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಂತಹ ಪಾದಯಾತ್ರಿಗಳು ಇದನ್ನು ನೋಡಿಬಿಟ್ಟು ಕರೆ ಮಾಡಿ ತಿಳಿಸ್ತಾರೆ. ಆಗಿನಿಂದ ಆಕೆಯ ಹುಡುಕಾಟ ಶುರುವಾಗುತ್ತೆ. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬಹಳ ನಿರ್ಲಕ್ಷ್ಯವನ್ನು ವಹಿಸಿದ್ರು ಅಂತ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಎಸ್ಪಿ ಶುಭಾನ್ವಿತಾ ಇನ್ನು ಈ ರೀತಿಯಾಗಿ ನೆಗ್ಲೆಕ್ಟ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ.